ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನ್ಯೂ ಬಾರ್ನ್ ಬೇಬೀಸ್ಗೆ ನ್ಯೂ ಪೇರೆಂಟ್ಸ್ ಏನು ಅಷ್ಟು ನಾಲೆಜ್ ಇರಲ್ಲ, ಏನು ತೊಗೋಬೇಕು ಅಂತ ಎಲ್ಲ ನಾಲೆಜ್ ಇರಲ್ಲ. ಬಟ್ ನನಗೂ ಕೂಡ ಅಷ್ಟು ನಾಲೆಜ್ ಇರಲಿಲ್ಲ. ಸೊ ನಾನು ಬೇಬಿ ಆದಮೇಲೆ ನನಗೆ ಗೊತ್ತಾಯಿತು ಇದೆಲ್ಲ ತೊಗೋಬೇಕು, ಇದು ತೊಗೋಬೇಕು, ಅದು ತೊಗೋಬೇಕು ಅಂತ. ಸೊ ನಾನು ತೊಗೊಂಡಿದ್ದೀನಿ, ಬಟ್ ಅದನ್ನೆಲ್ಲ ನಾನು ರೆಗ್ಯುಲರ್ ಯೂಸ್ ಆಗಿ ನಾನು ಯೂಸ್ ಮಾಡೋ ಅಂಥದ್ನೇ ನಾನು ತೊಗೊಂಡಿರೋದು. ಈಗ ತೊಗೊಬಿಟ್ಟು ಒಂದು ಕಡೆ ಇಡೋಂಥದ್ದು ಆ ಥರದ್ದೆಲ್ಲ ನಾನು ತೊಗೊಂಡಿಲ್ಲ. ಸೊ ನನಗೆ ಯೂಸ್ಫುಲ್ ಆಗೋ ಅಂಥದ್ದನ್ನ ನಾನು ತೊಗೊಂಡಿದ್ದೆ. ಫಸ್ಟು ಮೇನ್ ಇಂಪಾರ್ಟೆಂಟ್ ಫಸ್ಟ್ ಥಿಂಗ್ಸ್ ಅಂತಂದರೆ, ಒಂದು ಕ್ಲಾತ್, ಈ ಥರ ಕಾಟನ್ ಕ್ಲಾತ್ ಮೋಸ್ಟ್ ಯೂಸ್ಫುಲ್. ಯಾಕಂದರೆ ನ್ಯೂ ಬಾರ್ನ್ ಬೇಬಿ ಅದ್ರಲ್ಲಿ ಜಾಸ್ತಿ ವೆಟ್ ಆಗ್ತಾನೆ ಇರುತ್ತೆ ಬೆಡ್. ಸೊ ಇದು ಕಾಟನ್ ಕ್ಲಾತ್ಸ್ ಇಲ್ಲ ಅಂತ ಅಂದರೆ ಯಾವ ಥರ ಯೂಸ್ ಮಾಡ್ಬೋದು ಅಂತ ತೊಗೋಬೋದು ಅಂತಂದರೆ, ಈಗ ಹಳೆ ಸೀರೆಗಳು ಆ ಥರದ್ದೆಲ್ಲ ಇರುತ್ತೆ ಅಲ್ವಾ, ಆ ಥರದ್ರಲ್ಲಿ ನೀವು ಈ ಥರ ಸೀರೆನ ಕಟ್ ಮಾಡಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಕಾಟನ್ ಕ್ಲಾತ್, ಕಾಟನಲ್ಲೇ ಇರಬೇಕು. ಸೊ ಈ ಥರ ಪಾಪ್ಗೆ ಯೂಸ್ ಮಾಡ್ಕೋಬೋದು. ಜಾಸ್ತಿ ಇರಲೇಬೇಕು, ಏನಿಲ್ಲ ಅಂತ ಅಂದರೂ ಇದಂತೂ ಮೋಸ್ಟ್ ಇರಲೇಬೇಕು ಇದು ಕಾಟನ್ ಕ್ಲಾತ್. ಅದು ಇಲ್ಲ ಅಂತಂದರೆ ಪಂಚೆಗಳು, ಅದರಲ್ಲೂ ಕೂಡ ಕಾಟನಲ್ಲಿ ಕೂಡ ನಾವು ಫಸ್ಟ್ ಯೂಸ್ ಮಾಡ್ಕೋಬೋದು. ಇಲ್ಲ ಆನ್ಲೈನಲ್ಲೂ ಕೂಡ ಬೇರೆ ಥರ ಸಿಗುತ್ತೆ. ಸೊ ಆ ಥರ ಫಸ್ಟ್ ಅದು ಮೋಸ್ಟ್ ಇಂಪಾರ್ಟೆಂಟ್, ಅದಿರಲೇಬೇಕು. ಸೊ ನೆಕ್ಸ್ಟ್ ಇದು ಬ್ಲ್ಯಾಂಕೆಟ್. ನೋಡಿ, ಇದು ನಾನು ಮೀಶೋದಲ್ಲಿ ನಾನು ಪರ್ಚೇಸ್ ಮಾಡಿರೋದಿದ್ದು. ಸೊ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ನೋಡಿ. ಸೊ ಇದು 3 ಪೀಸ್ ನಾನೆಲ್ಲ ತೊಗೊಂಡಿದ್ರೆ 500 ಒಳಗಡೆನೆ, ಮೋಸ್ಟ್ಲಿ ಇದು 300 ಒಳಗಡೆ ಮೋಸ್ಟ್ಲಿ ಇರ್ಬೋದು ಅನಿಸುತ್ತೆ. ಸೊ ನಾನು ಈ ಥರ 3 ಪೀಸ್, ಈ ಥರ ಒಂದು 3 ಕಲರ್ಸ್ನ ನಾನು ಕಾಂಬೋದಲ್ಲಿ ತೊಗೊಂಡಿರೋದು ಇದನ್ನ ನಾನು. ಸೊ ಇನ್ನೊಂದು ಪಾಪುಗೆ ಹಾಕಿದ್ದಾರೆ. ಸೊ ಇದೆರಡು ತೊಗೊಂಡಿದ್ದೀನಿ ಬ್ಲ್ಯಾಂಕೆಟ್. ನೆಕ್ಸ್ಟ್ ನಾನು ಡ್ರೈ ಶೀಟ್, ಇದು ನೋಡಿ, ಇದು ಕೂಡ 3 ಕಾಂಬೋ. 3ಅಲ್ಲಿ ನನಗೆ ಸಿಕ್ಕಿದ್ದು ಟ್ರಿಬಲ್ ಕಲರ್. ಸೊ ಇದು ಕೂಡ ಇನ್ನೊಂದು ಪಾಪು ಹಾಕಿದ್ದೀವಿ. ಸೊ ಇಲ್ಲಿ ಇದನ್ನ ನಾವು 1 ಇಯರ್ವರೆಗೂ ನಾವು ಯೂಸ್ ಮಾಡ್ಕೋಬೋದು ಇದನ್ನು. ಸೊ ಇದು ಜಾಸ್ತಿ ಇಲ್ಲಿ ನೋಡಿ. ಸೊ ಏನೂ ಆಗಲ್ಲ, ಕೆಳಗೆ ಬಟ್ಟೆ ಹಾಕಿ ಕೂಡ ಇಟ್ಕೋಬೋದು. ಸೊ ಏನು ಕೂಡ ವೆಟ್ಟೇನು ಆ ಥರ ಏನೂ ಆಗೋದಿಲ್ಲ. ಸೊ ನೆಕ್ಸ್ಟ್ ಏನಂತ ಅಂದರೆ ವೈಪ್ಸ್ ನಾನು ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಲ್ಲ. ಸೊ ಆಲ್ಮೋಸ್ಟ್ ಕೆಮಿಕಲ್ ಫುಲ್ ಇಲ್ಲ ಅಂತಂದ್ರೆ ಸ್ವಲ್ಪನಾದರೂ ಚೂರಾದರೂ ಕೆಮಿಕಲ್ಸ್ ಇದ್ದೇ ಯೂಸ್ ಮಾಡಿರ್ತಾರೆ. ಸೊ ನಾನು ಜಾಸ್ತಿ ವೈಪ್ಸ್ನ ನಾನು ಯೂಸ್ ಮಾಡಲ್ಲ. ಎಲ್ಲಿಗಾದರೂ ಹೋಗ್ಬೇಕಂದ್ರೆ ಮಾತ್ರ ನಾನು ಯೂಸ್ ಮಾಡೋ ಅಂಥದ್ದು. ಸೊ ಜಾಸ್ತಿ ಎಲ್ಲೂ ಹೋಗಲ್ಲ. ಸೊ ಮಾಡಬೇಕು ಅಂತ ಸಿಚುವೇಶನ್ ಬಂದಾಗ, ಎಲ್ಲಿಗಾರು ಹೊರಗಡೆ ಹೋದಾಗ, ಸೊ ನಾನು ಆವಾಗ ಮಾತ್ರ ನಾನು ಇದನ್ನ ಯೂಸ್ ಮಾಡೋದು. ಇಲ್ಲ ಅಂದರೆ ಮಾಮೂಲಿ ಕ್ಲಾತಲ್ಲೇ. ಸೊ ನಾನು ಆಲ್ವೇಸ್ ಯೂಸ್ ಮಾಡೋದು ಅಂದರೆ ಈ ಥರ. ಸೊ ನೋಡಿ ಎಷ್ಟು ಫಿಟ್ಟಾಗಿ ಕುತ್ಕೊಳ್ಳುತ್ತೆ ಅಂದರೆ. ಸೊ ಇದನ್ನು ನೀವು ಅಡ್ಜಸ್ಟ್ ಕೂಡ ಮಾಡ್ಬೋದು. ಸೊ ನೋಡಿ, ಸೊ ಇದನ್ನ ನೀವು ಅಡ್ಜಸ್ಟಬಲ್ ಹಾಗೆ ಕೂಡ ನೀವು ಟೈ ಮಾಡ್ಬೋದು. ಸೊ ನೋಡಿ, ಇಷ್ಟು ಲೂಸಾಗಿ ಬೇಕಾದ್ರೆ ಮಾಡ್ಬೋದು, ಟೈಟ್ ಹಾಗೆ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ಜಾಸ್ತಿ ಯೂಸ್ ಮಾಡೋದು ಇದನ್ನೇ, ಮನೇಲಿ ಇದ್ದಾಗ ನಾನು ಜಾಸ್ತಿ ಯೂಸ್ ಮಾಡೋದು ಇದನ್ನೇ. ಸೊ ಇದನ್ನು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ಇದು ಒಂದು 100 ರೂಪೀಸ್ ರೇಂಜಲ್ಲೇ ಸಿಗುತ್ತೆ. ಇದು 10 ಪೀಸಸ್ ನನಗೆ ಸಿಕ್ಕಿರೋ ಅಂಥದ್ದು ಇದು. ಸೊ ಇದು ನಾನು ಡೈಲಿ ಯೂಸ್ ಮಾಡ್ತೀನಿ ಇದನ್ನು. ನೆಕ್ಸ್ಟ್ ಪಿಲ್ಲೋ ನೋಡಿ, ಬಟ್ ಇದನ್ನ ಜಾಸ್ತಿ ಯೂಸ್ ಮಾಡಲ್ಲ, ಯಾವಾಗಾದ್ರೂ ತುಂಬ ರೇರ್. ಆದರೆ ಇದು ಕ್ಯೂಟಾಗಿದೆ. ಸೊ ಇದು ಒಂದು ತಗೊಂಡಿದ್ದೀವಿ. ನೆಕ್ಸ್ಟು ಯಾವಾಗಲೂ ಮಕ್ಕಳಿಗೆ ನಾವು ಕಾಟನ್ ಕ್ಲಾತ್ಸ್ನ ಜಾಸ್ತಿ ಯೂಸ್ ಮಾಡಬೇಕು. ಜಾಸ್ತಿ ಯೂಸ್ ಮಾಡಿ ಕಾಟನ್ ಕ್ಲಾತ್ಸ್, ಯಾಕಂದರೆ ಅವಕ್ಕೂ ಕಂಫರ್ಟಬಲ್ ಫೀಲ್ ಇರುತ್ತೆ. ಸೊ ಕಾಟನ್ ಅಂಥದ್ದನ್ನೇ ನೀವು ಯೂಸ್ ಮಾಡಿ.
ನೆಕ್ಸ್ಟ್ ಏನಂದ್ರೆ ಬ್ಯಾಗ್ ಏನಕ್ಕೆ ಅಂತ ಹೇಳ್ತಿದೀನಿ ಅಂತ ಅಂದ್ರೆ, ಬ್ಯಾಗ್ ನಮ್ಮ ಪಕ್ಕದಲ್ಲೇ ಇರಬೇಕು. ಏನಕ್ಕಂತ ಅಂದ್ರೆ ಬೇಬಿ ಯಾವಾಗಲೂ ವೆಟ್ ಮಾಡ್ತಾನೆ ಇರುತ್ತೆ ಬೆಡ್ನ. ಸೊ ಪಕ್ಕದಲ್ಲೇ ಇಟ್ಕೊಂಡಿರ್ಬೇಕು ನಾವು. ಸಡನ್ ಆಗಿ ಬೇಗ ಕೈಗೆ ಸಿಗಬೇಕು ಬೇಗ ಅಂತ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ತುಂಬ ಯೂಸ್ಫುಲ್. ನೋಡಿ, ಇದು ಸಿಂಗಲ್ ಆಗಿದೆ. ನೋಡಿ, ಇದನ್ನ ಡಬಲ್ ಕೂಡ ಮಾಡ್ಕೋಬಹುದು. ಸೊ ನೋಡಿ, ಇದನ್ನ ಈ ತರ ಸ್ಟಿಕ್ ಮಾಡಿಕೊಂಡು ಡಬಲ್ ಕೂಡ ನೀವು ಮಾಡ್ಕೋಬಹುದು. ನೆಕ್ಸ್ಟ್ ತ್ರಿಬಲ್ ಕೂಡ ಮಾಡ್ಕೋಬಹುದು. ಸೊ ನೋಡಿ ಈ ತರ. ಸೊ ಸೈಡ್ ಅಲ್ಲಿ ಇಲ್ಲಿ ನಾನು ಏನ್ ಇಟ್ಕೋತೀನಿ, ಪಾಪಗೆ ವಿಟಮಿನ್ಸ್ ಡ್ರಾಪ್ಸ್ 1 year ವರ್ಗೂ ನಾವು ಹಾಕ್ಬೇಕಾಗಿರುತ್ತೆ. ಸೊ ವಿಟಮಿನ್ ಡ್ರಾಪ್ಸ್ಗಳನ್ನ ಒಂದು 6 months ಒಂದು 1 year ವರ್ಗೂ ಇದೆ ಅಲ್ವಾ, ಅದನ್ನ ನಾನು ಇಲ್ಲಿ ಇಟ್ಕೊಳ್ತೀನಿ. ನೆಕ್ಸ್ಟ್ ನಾನು ಬೇಬಿಗೆ ನಾನು ಏನೇನು ಕ್ರೀಮ್ಸ್ಗಳು ಬಾತ್ ಆದಮೇಲೆ ನೆಕ್ಸ್ಟ್ ನಾನು ಕ್ರೀಮ್ಸ್ಗಳು ಪೌಡರ್ಸ್ ಏನೇನು ಬೇಕು ನಾನು ಇಲ್ಲಿ ಇಟ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಕಚ್ಚೆಗಳು ಆ ಥರ ನಾನು ಇಟ್ಕೋತೀನಿ. ಬೇಗ ನನ್ನ ಕೈಗೆ ಸಿಗಬೇಕು ಅಂತ ನಾನು ಇಲ್ಲೇ ಮಲಗಿರ್ತೀನಿ ಅಂದರೆ ನನ್ನ ಪಕ್ಕದಲ್ಲೇ ನಾನು ಇದನ್ನ ಇಟ್ಕೊಂಡಿರ್ತೀನಿ. ಸೊ ಇಲ್ಲಿ ನಾನು ಕಾಟನ್ ಬಟ್ಟೆಗಳನ್ನ ನಾನು ಇಲ್ಲಿ ಇಟ್ಕೊಂಡಿರ್ತೀನಿ. ಸೊ ಇದೊಂದು ಬ್ಯಾಗಿಂದ ನಾನು ಎಷ್ಟೊಂದು ಫಿಲ್ ಮಾಡಿ ಇಟ್ಟಿರ್ತೀನಿ. ತಕ್ಷಣ ನನ್ನ ಕೈಗೆ ಬೇಗ ಸಿಗೋ ಅಂಥದ್ದನ್ನ ನಾನು ಇದನ್ನ ನನ್ನ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ ಯಾವಾಗಲೂ. ಸೊ ಇದು ಕೂಡ ಮೋಸ್ಟ್ ಯೂಸ್ಫುಲ್. ಸೊ ನೆಕ್ಸ್ಟ್ ಅಂತ ಬಂದರೆ, ಸೊ ಇದು ನೀವು ಬೇಬಿ ಬಾತ್ ಆದಮೇಲೆ ಇವಾಗ ನೆಕ್ಸ್ಟ್ ನೀವು ಫೀಡ್ ಮಾಡಬೇಕಾಗಿರುತ್ತೆ. ಈಗ ತಾನೇ ಸ್ನಾನ ಮಾಡಿಸಿರ್ತೀರ, ಆವಾಗ ಬಟ್ಟೆ ಎಲ್ಲ ವೆಟ್ ಆಗಿಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ಆಗಬಾರ್ದು ಅಂತ ನಾನು ಇದನ್ನ ಹಿಂಗೆ ಟೈ ಮಾಡಿ ಆಮೇಲೆ ಫೀಡ್ ಮಾಡಿಸಿದೆ. ಇದೆಲ್ಲ ಇದಕ್ಕಾಗುತ್ತೆ, ಬಟ್ಟೆ ಕ್ಲೀನಾಗಿರುತ್ತೆ, ಆಗ್ತಾನೆ ಫ್ರೆಶ್ ಆಗಿರ್ತಾರೆ. ಸೊ ಇದನ್ನ ಏನಾದರೂ ಒಂದು ಫೀಡ್ ಮಾಡಿಸ್ಬೇಕಾದ್ರೂ ಅಷ್ಟೇ ನಾವು ಇದನ್ನ ಯೂಸ್ ಮಾಡ್ಬೋದು. ಹಿಂಗೆ ಕಟ್ಟಿ ಯೂಸ್ ಮಾಡಿ. ಸೊ ಇದು ಕೂಡ ಮೋಸ್ಟ್ ಯೂಸ್ ಇದೆ. ನೆಕ್ಸ್ಟ್ ಇದು ಅಷ್ಟೇ. ಇದು ಏನಂದರೆ ನೆಟ್ಟೆಡ್ ಮಸ್ಕಿಟೋ ನೆಟ್. ಸೊ ಇದು ಕೂಡ ನೋಡಿ, ಇದು 4 ಇದು. ಸೊ ಇದು ಕೂಡ ನೋಡಿ ಇದು ಒಂದು 3 to 4 years ವರ್ಗೂ ಕೂಡ ನಾವು ಯೂಸ್ ಮಾಡ್ಕೋಬೋದು. ನಾವು ತೊಟ್ಲು ಇದೆಯಲ್ಲ ಅದರಲ್ಲಿ ನಾವು ಇದನ್ನ ಜಸ್ಟ್ ಅಂದರೆ ಅದು ಫುಲ್ ಓಪನ್ ಅಪ್ ಆಗಿದೆ. ಜಸ್ಟ್ ನಾವು ಹಿಂಗೆ ಹಾಕ್ಬಿಡ್ತೀವಿ. ನನ್ನ ಮಗಳು ಎಲ್ಲಿ ಮಲಗಿರ್ತಾಳೆ ಅಲ್ಲಿ ಹೋಗಿ ಜಸ್ಟ್ ಹಿಂಗೆ ಹಾಕ್ಬಿಡ್ತೀನಿ. ಸೊ ಇದು ಕೂಡ ತುಂಬ ಮೋಸ್ಟ್ ಯೂಸ್ಫುಲ್. ಬೇಕಾದ್ರೆ ನಾನು ಫೋಟೋ ಹಾಕ್ತೀನಿ ನಾನು ಯಾವ ಥರ ಇದು ಮಾಡಿರೋದು ಅಂತ. ಸೊ ನೆಕ್ಸ್ಟ್ ಅಷ್ಟೇ. ನೆಕ್ಸ್ಟ್ ನಾನು ಏನಂದರೆ, ನನ್ನ ಮಗಳಿಗೆ ಮನೆಯಲ್ಲೇ ನಾವು ಫೋಟೋಶೂಟ್ ಮಾಡೋದ್ರಿಂದ ನಾನು ಈ ಥರ ಕ್ಯೂಟ್ ಆಗಿರೋವಂಥದ್ದು ಈಗ 1 month ಆದಮೇಲೆ ಫೋಟೋಶೂಟ್ ಮಾಡ್ತೀವಿ ಅಲ್ವಾ. ಸೊ ಆ ಥರ ನಾನು ಇದನ್ನು ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ. ಇದು 12 months ವರ್ಗೂ ಇದೆ. ಸೊ ಈಗ 4th month ಮಾಡಬೇಕು ಇವಾಗ ಫೋಟೋಶೂಟ್ನ, 30ಗೆ ಮಾಡಬೇಕು. ಸೊ ಇದನ್ನ ನಾನು ಈ ಥರ ತರಿಸ್ಕೊಂಡಿದ್ದೀನಿ. ಜಸ್ಟ್ 100 rupees ಇದನ್ನ ತರಿಸ್ಕೊಂಡಿರೋದು. ಸೊ 12 months ವರ್ಗೂ ಇದೆ ಇದು. ನೆಕ್ಸ್ಟ್ ಏನಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿರೋವಂಥದ್ದು ಇದು ಚಿಕ್ಕ ಬುಕ್ಸ್ಗಳು ಎಷ್ಟು ಕ್ಯೂಟ್ ಆಗಿದೆ ಅಂದರೆ, ಈ ಥರ ಬುಕ್ಸ್ಗಳನ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಫ್ರೂಟ್ಸ್ ಆ ಥರ ನನ್ನ ಈಗ ಐಡೆಂಟಿಫೈ ಮಾಡೋವಂಥದ್ದು ಆ ಥರ ಎಲ್ಲ ಸ್ವಲ್ಪ ಲೈಕ್ ಈ ಥರನ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು, ಫುಲ್ ಅಲ್ಲ ಸ್ವಲ್ಪ ನಾನು ಫ್ರೀ ಇದ್ದಾಗ ಆ ಟೈಮಲ್ಲಿ ಇದನ್ನ ಜಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಮಕ್ಕಳಿಗೆ ಮೋಸ್ಟ್ ಚೆನ್ನಾಗಿದೆ ಇದು. ಸೊ ಇದನ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟು ಇನ್ನೊಂದೇನು ಅಂತ ಅಂದರೆ ಮನಿ ಸೇವಿಂಗ್ ಬಾಕ್ಸ್ ಇದು. ಸೊ ಇದು ನಾನು ನನ್ನ ಮಗಳಿಗೆ
ತರ್ಸ್ಕೊಂಡಿರೋ ಅಂಥದ್ದು ಇದು. ನಾನು ಎಷ್ಟು ಫ್ರೀ ಮಾಡಿಸ್ತೀನಿ. ಸೊ ಆದಷ್ಟು ನಿಮ್ಮ ಮಕ್ಳಿಗೂ ಕೂಡ ಈ ಥರ ತರಿಸ್ಕೊಂಡು ಕೈಲಾದಷ್ಟು 5 ರುಪೀಸ್ ಇಲ್ಲ 10 ರುಪೀಸ್ನ ದಿನ ಅವ್ರ ಕೈಲಿ ಹಾಕ್ಸಿ, ಅದನ್ನು ಹಾಕ್ಸಾದ್ಮೇಲೆ 1 ಇಯರ್ ಆದಮೇಲೆ ಅವ್ರ ಸ್ಪೆಷಲ್ ಡೇ ಅಂದರೆ ಬರ್ತ್ಡೇಗೆ ನೀವು ಅವ್ರು ಏನು ಕೇಳ್ತಾರೆ ಅದನ್ನ ನೀವು ಇದರಿಂದನೇ ತಗೊಳ್ಬೋದು. ಸೊ ಆ ಟೈಮಲ್ಲಿ ಅದು ತಗೊಳೋದಕ್ಕೆ ಆಗಿರಲ್ಲ. ಸೊ ಏನೋ ಒಂದು ರೀಸನ್ಸ್ ಇರುತ್ತೆ, ಏನೋ ಒಂದು ಪರ್ಸ್ನಲ್ ರೀಸನ್ಸ್ ಇರುತ್ತೆ, ತಗೊಳಕ್ಕಾಗಲ್ಲ, ಆ ಥರ ಎಲ್ಲ ಇರುತ್ತೆ. ಸೊ ಅವಾಗ ನೀವು ಇದರಿಂದ ನೀವು ನಿಮ್ಮ ಮಕ್ಳ ಕೈಲಿ ನೀವು ಸೇವ್ ಮಾಡಿರೋ ಅಂಥದ್ರಲ್ಲೇ ನೀವು ಯೂಸ್ ತಗೋಬೋದು. ನಿಮ್ಗೆ ಏನು ಇಷ್ಟ ಅಂತ ನೀವು ನಿಮ್ಮ ಮಕ್ಕಳಿಗೆ ಹೇಳಿ. ಸೊ ನೀವು ಇದನ್ನ ದಿನಾಗ್ಲೂ 5 or 10 ರುಪೀಸ್, ಜಾಸ್ತಿ ಬೇಡ, ಅಷ್ಟರಿಂದನೇ ನೀವು ಸೇವ್ ಮಾಡ್ಕೊಂಡು ಬನ್ನಿ. ಇಲ್ಲೇ ಬರೆದಿದೆ, ಸ್ಮಾಲ್ ಅಮೌಂಟ್ಸ್ ಬಿಕಮ್ಸ್ ಬಿಗ್ ಸೇವಿಂಗ್ಸ್ ಅಂತ. ಸೊ ಇದು ಕೂಡ ಯೂಸ್ ಮಾಡಿ ನೀವು. ಸೊ ನೆಕ್ಸ್ಟ್ ನಾನು ಈ ಬ್ಯಾಗ್ನ ತಗೊಂಡಿದ್ದು, ಇದು ಕೂಡ ಕಾಂಬೋದಲ್ಲಿ ಸಿಕ್ಕಿದೆ, ತುಂಬಾ ಚೆನ್ನಾಗಿದೆ. ಅದನ್ನ ನಾನು ಕೈಯಲ್ಲಿ ಹಿಡ್ಕೊಂಡು ತೋರ್ಸಕ್ಕಾಗಲಿಲ್ಲ, ಯಾಕೆಂದ್ರೆ ಅದರಲ್ಲಿ ಕ್ಲಾತ್ಸ್ ಎಲ್ಲ ಫಿಲ್ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಅಲ್ಲಿಂದನೇ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಸೊ ಇದು ಕೂಡ ಬಜೆಟ್ ಫ್ರೆಂಡ್ಲಿ, ಜಾಸ್ತಿ ಏನು ಕಾಸ್ಟ್ಲಿ ಅಂತ ಏನೂ ಇಲ್ಲ. ಜಸ್ಟ್ ನಾನು ನಿಮ್ಗೆ ಎಲ್ಲಾನು ನಾನು ತೋರಿಸಿರೋದು ಎಲ್ಲ 500 ಒಳಗಡೆನೆ, 500 ರುಪೀಸ್ ಒಳಗಡೆನೆ ನಾನು ತೋರಿಸಿರೋ ಅಂಥದ್ದು. ಜಾಸ್ತಿ ಕಾಸ್ಟ್ಲಿ ಅಂಥದ್ದು ಏನೂ ಇಲ್ಲ, ಅಂಥದ್ದು ನಾನು ಯಾವುದು ಪರ್ಚೇಸ್ ಮಾಡಿಲ್ಲ. ಸೊ ಸಾಕು ಇಷ್ಟಿದ್ರೆ. ಸೊ ಇಷ್ಟಿದ್ರೆ ನಾನು ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡ್ತಾ ಇರೋದು. ಸೊ ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್, ರೆಗ್ಯುಲರ್ ಆಗಿ ಇದೆಲ್ಲ ಇರಲೇಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಏನೇ ಒಂದು ವಿಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಇನ್ನೂ ಕೂಡ ನಾನು ಜಾಸ್ತಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ, ಯೂಸ್ಫುಲ್ ಆಗೋ ಅಂಥದ್ದು. ಸೊ ಹೀಗೆ ನೀವು ನಮಗೆ ಸಪೋರ್ಟ್ ಮಾಡಿ.